ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2 ನಿನ್ನೆ ಕ್ಲಾಸ್ ಒಳಗೆ 1 ನೋಡಿದ್ವಿ. ಅದು ವಿಷಯ ಯಾವುದಂದ್ರೆ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ 2 2025 ಮತ್ತು 2026 ಉತ್ತರ ಸಹಿತ ನೋಡೋಣ. ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಇದಾವ ನೋಡ್ರಿ. ಅದೇ ರೀತಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ಕ್ಲಾಸ್ ಒಳಗೆ ವಿಡಿಯೋನ ಕೊನೆ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ರಂದ್ರೆ ನಿಮಗೆ ಅನುಕೂಲ ಅಂತೂ ಆಗಲ್ಲ. ಯಾಕಂದ್ರೆ ಸ್ಕಿಪ್ ಮಾಡಿದಾಗ ನಿಮಗೆ ಬೇಕಾದ ಮಾಹಿತಿ ದೊರೆಯಲ್ಲ. ಅದಕ್ಕೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನಿನ್ನೆ ಕ್ಲಾಸ್ನ 1 ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ 1 ಕೊಟ್ಟಿರ್ತೀನಿ. ಯಾರು ನೋಡಿಲ್ಲ ಅವ್ರು ನೋಡ್ರಿ. ತದನಂತರ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಇದರೊಳಗೆ ಮಾಹಿತಿ ಪ್ರತಿಯೊಂದು ಈ ಪ್ಯಾಟರ್ನ್ ಯಾವ ರೀತಿ ಇದಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಯಾವ ರೀತಿ ಇದೆ ಅದೇ ರೀತಿಯ ನಿಮ್ಗೆ ಎನಿಮಲ್ ಮಾದರಿ ಪ್ರಶ್ನೆ ಪತ್ರಿಕೆ ಈಗ ಮಾಡಲ್ ಕ್ವಶನ್ ಪೇಪರ್ ಇದು ನೋಡ್ಕೊರಿ. ಇದೇ ರೀತಿ ಎಲ್ಲೂ ಏನು ಚೇಂಜಸ್ ಏನಿಲ್ಲ. ಇದೇ ರೀತಿ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತದೆ. ನೀವು 3 ಮಾದರಿ ಪ್ರಶ್ನೆ ಪತ್ರಿಕೆ 2 ಪ್ರಿಪ್ರೇಟರಿ 2 ನೋಡಿದ್ದಾದರೆ ನೀವು 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಬೋದು ರೀ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಅಪ್ಲೋಡ್ ಅದ, 2ನೇದು ಈಗ ಅಪ್ಲೋಡ್ ಮಾಡ್ತೀನಿ. ಮತ್ತು ಪ್ರಿಪ್ರೇಟರಿ 2 ಕೀ ಆನ್ಸರ್ಗಳನ್ನು ನಾವು ಆ್ಯಡ್ ಮಾಡಿದ್ವಿ, ಅಪ್ಲೋಡ್ ಮಾಡೀನಿ. ನೀವು ನೋಡ್ರಿ. ಹಾಗೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡ್ಬರ್ರಿ. ಇಲ್ಲಿ ಭಾಗ ಎ ರೀ, ಮಲ್ಟಿಪಲ್ ಚಾಯ್ಸ್ 5 ಇರ್ತವೆ. ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಬರೆಯಿರಿ ಅಥವಾ ಆರಿಸಿ ಬರೆಯಿರಿ ಎಂಬುದನ್ನು ತಿಳಿಸಿದರೆ. ಮೆಹಂಜೋದಾರ್ ಪದದ ಅರ್ಥ ಏನಾಗ್ತದ? ಮೆಹಂಜೋದಾರ್ ಪದದ ಅರ್ಥ ಏನಾಗಿರ್ತದ? ಮಡಿದವರ ದಿಬ್ಬ ಆಗಿರ್ತದ. ತದನಂತರ 2 ರಾಷ್ಟ್ರಕೂಟರ ಸಾಮ್ರಾಜ್ಯವು ವಿಶ್ವದ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ ಪ್ರವಾಸಿಗ ಯಾರು ಓದ್ತಾರ? ಅದು ಯಾರ್ರೀ? ಸುಲೈಮಾನ್. ಅದು ಯಾರಾಗಿರ್ತಾರ? ಸುಲೈಮಾನ್ ಆಗಿರ್ತಾರ್ರಿ. ತದನಂತರ 3 ಬಂದೋಬಸ್ತ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಯಾರು ಕೇಳಿದಾರ? ಬಂದೋಬಸ್ತ್ ವ್ಯವಸ್ಥೆ ಜಾರಿಗೊಳಿಸಿದವರ ರಾಜ ತೊದರಮಲ್ಲ. ಪ್ರಿಪ್ರೇಟರಿ ಕೇಳ್ಯಾನ ನೋಡ್ರಿ, ಈ ಕ್ವಶನ್ನ ಪ್ರಿಪ್ರೇಟರಿ ಕೇಳ್ಯಾನ. 4th ಸರಿಯಾದ ಜೋಡಿಯನ್ನು ಗುರುತಿಸಿ ಬರೆಯಿರಿ. ಶಂಕರಾಚಾರ್ಯರು ಶಾರದಾ ಮಠ, 2nd ಮಧ್ವಾಚಾರ್ಯರು ಸೋದೆ ಮಠ, 3rd ರಾಮಾನುಚಾರ್ಯ ಶ್ರೀರಂಗ ಮಠ, 4th ಬಸವೇಶ್ವರ ಮಾರುಮಠ. ಸರಿಯಾದ ಉತ್ತರ 1, 2, 3 ಸರಿ ಇರ್ತಾವೆ. 1, 2, 3 ಇವು 3 ಸರಿ ಇರ್ತಾವೆ. ಇದು ತಪ್ಪು ಎಂಬುದನ್ನು ಇದನ್ನು ಎಲ್ಲಿ ಕೇಳ್ಯಾರ ಅಂದ್ರೆ ಪ್ರಿಪ್ರೇಟರಿ 1 and 2 2 ಒಂದು ಕಡೆ ಕೇಳಿದ್ದಾರ. ತದನಂತರ 5 ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದ ಯುರೋಪಿನವರಲ್ಲಿ ಮೊದಲಿಗರು ಯಾರು ಆಗಿರ್ತಾರೆ ಅಂದ್ರೆ ಪೋರ್ಚುಗೀಸರ್ ಇವರಾಗಿರ್ತಾರೆ. ಪೋರ್ಚುಗೀಸರ್ ಆಗಿರ್ತಾರೆ. ತದನಂತರ 2nd ನೀಡಿರುವ ಸೂಕ್ತ ಉತ್ತರಗಳೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿರಿ. ಇಲ್ಲಿ 5 ಬಿಟ್ಟ ಸ್ಥಳ ನೀಡಿರ್ತಾರ. 5 ಬಿಟ್ಟ ಸ್ಥಳ ನೀಡಿರ್ತಾರ. ಅದರೊಳಗೆ ಇಲ್ಲಿ ಸೂಕ್ತ ಆಯ್ಕೆಗಳನ್ನು ಕೊಟ್ಟಿರ್ತಾರ, ಅಂದ್ರೆ ಆನ್ಸರ್ಗಳನ್ನು ನೀಡಿದ್ದಾರೆ. ಈ ಆನ್ಸರ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅಥವಾ ಸರಿಯಾದ ರೀತಿಯಲ್ಲಿ ಅವುಗಳನ್ನು ನಾವು ನೋಡ್ಕೊಂಡಿರಬೇಕು. 6ನೇದ್ರಿ ಸರಿಯಾದ ಉತ್ತರ ಡ್ಯಾಶ್ ಜೈನ ಧರ್ಮದ ಚಿಹ್ನೆ. ಸ್ವಸ್ತಿಕ್ ಏನಾಗಿರ್ತದ? ಜೈನ ಧರ್ಮದ ಚಿಹ್ನೆ ಆಗಿರ್ತದ. ತದನಂತರ ಏನು ನೋಡೋಣ 7th ಅಲ್ ಬೆರೋಣಿಯ ಪ್ರಸಿದ್ಧ ಕೃತಿ ಯಾವುದು? ಕಿತಾಬ್ ಉಲ್ ಹಿಂದ್ ಎಂಬುದನ್ನು ಅವರ ಕೃತಿಯಾಗಿರ್ತದ. ತದನಂತರ 8 ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಹೇಳ್ತಾರೆ. ಅಲ್ಲಿ ಡ್ಯಾಶ್ ಯಾರಂದ್ರ ಅಲ್ಲಮ ಪ್ರಭುಗಳು. ತದನಂತರ ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದಂದ್ರ ಕಲ್ಕತ್ತಾ ಇರ್ತದ. ಭಾರತದ ಬ್ರಿಟಿಷ್ ಮೊದಲ ರಾಜಧಾನಿ ಕೋಲ್ಕತ್ತಾ ಇರ್ತದ. ತದನಂತರ ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಾರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದಂದ್ರ ಸಂವಾದ ಕೌಮುದಿ ಆಗಿರ್ತದ. ತದನಂತರ ಸ್ನೇಹಿತರೆ ಹೊಂದಿಸಿ ಬರೆಯನ್ನು ನೋಡೋಣ. ಈ ಹೊಂದಿಸಿ ಬರೆಯೊಳಗೆ ಸರಿಯಾದ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಸ್ಟಾರ್ಟಿಂಗ್ ಅಲ್ಲಿ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದತ್ತ. ಅಂದ್ರೆ
ಮಿಸ್ಟೇಕ್ಸ್ ಆಗಿರ್ತಾವೆ ಒಬ್ಬೊಬ್ಬರಿಗೆ. ಭಾಳ ಜಾಸ್ತಿ ಯಾರು ಓದಿರ್ತಾರಲ್ಲ ಅವ್ರಾಗಿರ್ತಾರೆ. ಪ್ರಾಕ್ಟೀಸ್ ಮಾಡಿದವ್ರು ಆಗಿರಂಗಿಲ್ಲ. ಅಂದ್ರೆ ಒಂದೆರಡು ಸಲ ಓದಿ ಬಿಟ್ಟಿರ್ತಾರಲ್ಲ ಅವ್ರಿಗೆ ಸರಿಯಾದ ಆನ್ಸರ್ ಗೊತ್ತಾಗಂಗಿಲ್ಲ. ಆ ಕಾರಣಕ್ಕೆ ತದನಂತರ ಇಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನು ಕೊಟ್ಟಿರ್ತಾರೆ. ಇದು ಎ ಭಾಗ, ಇದು ಬಿ ಭಾಗ ರೀ. ಇಲ್ಲಿ ಸರಿಯಾದ ಉತ್ತರಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಆನ್ಸರ್ ಸರಿಯಾಗಿದೆ. ಎ 2 ಆಗಿರ್ತದ. ಕಕ್ಸುತ್ತ ವರ್ಮ ಯಾರಕ್ಕಂತಾರ ಹಲ್ಮಿಡಿ ಶಾಸನ. ತದನಂತರ ಕೌಟಿಲ್ಯ ಏನಾಗಿರ್ತದ ಅಂದ್ರೆ ಕೌಟಿಲ್ಯ 3 ಅರ್ಥಶಾಸ್ತ್ರ ಅರ್ಥ ಕೌಟಿಲ್ಯ. ಚಿಕ್ಕ ದೇವರಾಜ ಒಡೆಯ ಅಂದ್ರೆ ನವಕೋಟಿ ನಾರಾಯಣ ಆಗಿರ್ತಾನ. ತದನಂತರ ಡಿ ಲೆವಿಸ್ ಬೆಥಮ್ ಬೌರಿಂಗ್ ಇವ್ರು ಏನಾಗಿರ್ತಾರ ಅಂದ್ರೆ ಸರಿಯಾದ ಉತ್ತರ ಮೈಸೂರಿನ ಕಮಿಷನರ್ ಆಗಿರ್ತಾರ. ತದನಂತರ ಸಿದ್ದಪ್ಪ ಕಂಬಳಿ ಇವರು ಏನಾಗಿರ್ತಾರ ಕರ್ನಾಟಕದ ಏಕೀಕರಣದ ಸಮಿತಿಯ ಅಧ್ಯಕ್ಷರಾಗಿರ್ತಾರ್ರಿ. ಇಲ್ಲಿ ಸರಿಯಾದ ಉತ್ತರಗಳನ್ನು ನೀಲಿ ಅಕ್ಷರದಲ್ಲಿ ಟೈಪಿಂಗ್ ಮಾಡಲಾಗಿದೆ, ಅದನ್ನ ನೋಡ್ಕೊರಿ. ತದನಂತರ ಒಂದು ವಾಕ್ಯದಲ್ಲಿ ನೋಡೋಣ. ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಒಂದು ಅಂಕದ ಪ್ರಶ್ನೆಗಳಲ್ಲಿ ಏನಾಗಿದೆ ಅಂದ್ರೆ ರೀ ಎಷ್ಟು 5 ಇಲ್ಲಿ ನಾವು ನೋಡ್ಬೋದು. 5 ಇಲ್ಲಿ 5ಕ್ಕೆ 5 ಸರಿಯಾಗಿ ಬರ್ದಂದ್ರೆ ನಿಮ್ಗೆ 5ಕ್ಕೆ 5 ಮಾರ್ಕ್ಸ್ ಸಿಗ್ತಾವ್ರಿ. ಅಲ್ಲಿ ಬಿಟ್ಟ ಸ್ಥಳ ಅಲ್ಲೇ ಐದ್ರಿ. 10 MCQs ಕ್ವಶನ್. ಪ್ರತಿಯೊಂದನ್ನು ನೀವು ಸರಿಯಾದ ರೀತಿಯಲ್ಲಿ ಹಂತ ಹಂತವಾಗಿ ಬರೆದುಕೊಂಡು ಹೋದ್ರೆ ನಿಮಗೆ ಮಾರ್ಕ್ಸ ಪ್ರತಿಯೊಂದಕ್ಕೂ ಹೊಂದಿಸಿ ಬರೆಯಿರಿ. ಇದ್ದ ಪೇಜ್ ಒಳಗೆ ಇದು ಇರಬಾರ್ದು ರೀ, ಒಂದು ವಾಕ್ಯದಲ್ಲಿ ಇರಬಾರ್ದು. ಯಾಕಂದ್ರೆ ಅರ್ಧ ಪೇಜ್ ಬಿಡ್ತೈತಿ, ಅರ್ಧ ಪೇಜ್ ಬರೆಯೋಕ್ಕಾಗಲ್ಲ ರೀ. ಹೊಸ ಪೇಜನ್ನು ಏನು ಮಾಡ್ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೇಕು. ನೀವು ಹೊಸ ಪೇಜ್ ಒಳಗೆ ಬರಿಬೇಕು. ಒಂದು ಅಂಕದ ಪ್ರಶ್ನೆಗಳನ್ನು ಬರೀರಿ. ಒಂದು ಅಂಕದ ಪ್ರಶ್ನೆಗಳು 12 ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವ್ಯಾವ ಅಂತ ಕೇಳಿದಾರೆ. ನಗರ ಯೋಜನೆ ಆಗಿರ್ಬೋದು. ತದನಂತರ 13 ಕುಡವಲೈ ಎಂದರೆ ಚೋಳರ ಗ್ರಾಮಾಡಳಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪದ್ಧತಿ ಇರ್ತದ. ಇದು ಅದೃಷ್ಟ ಪದ್ಧತಿ. ಬೀದರ್ನಲ್ಲಿ ಮದರಸವನ್ನು ಯಾರು ನಿರ್ಮಿಸಿದರು? ಮೊಹಮ್ಮದ್ ಗಬಾನ್. 1472 ಮೊಹಮ್ಮದ್ ಗಬಾನ್ ನಿರ್ಮಾಣ ಮಾಡ್ತಾನ್ರಿ. 15 ದ್ವೈತ ಪದದ ಅರ್ಥವೇನು? ಎರಡು ಎಂದರ್ಥ ಇರ್ತದೆ. 16 ಬ್ರಿಟಿಷರ ಬಂಗಾಳ ಬಣ್ಣ ಏಕೆ ವಿಭಜಿಸಿದರು? ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕನ್ನು ಉಂಟು ಮಾಡಲಾಗಿರ್ತದೆ. ಆ ಕಾರಣ 1905ರಲ್ಲಿ ವಿಭಜನೆ ಮಾಡ್ತಾನೆ. ತದನಂತರ ಭಾಗ ಬಿ ಅನ್ನು ಸ್ನೇಹಿತರೆ 2 ಅಂಕದ ಪ್ರಶ್ನೆಗಳು. ಇಲ್ಲಿ ಎಷ್ಟು ಬರೀಬೇಕಂದ್ರೆ 8 × 2 ಅಂದ್ರೆ 16. ಇಲ್ಲಿ 8 ಬರೀಬೇಕು 2 ಅಂಕದ ಪ್ರಶ್ನೆಗಳನ್ನು. 17 ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನ ಹೇಳ್ರಿ. ಯಾವ್ದಂದ್ರೆ ಫಸ್ಟ್ ಭರತನಾಟ್ಯ, ಕಥಕ, ಕುಚಿಪುಡಿ, ಮೋಹಿನಿ ಅಟ್ಟಂ. ತದನಂತರ 18 ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು? ಕಾವೇರಿಯಿಂದ ಗೋದಾವರಿಗೆ ಹಬ್ಬಿತ್ತು ಎಂಬುದನ್ನು ನೋಡ್ಬೋದು. 19 ಮೆಸೊಲಿಥಿಕ್ ಪದದ ಅರ್ಥವೇನು? ಮೆಸೊ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ, ಅಂದ್ರೆ ಮಧ್ಯ ಶಿಲಾಯುಗ ಎಂದರ್ಥ. ತದನಂತರ 20 ಸಿಂಧು ನಾಗರಿಕತೆಯ ಅವನತಿಗೆ 2 ಕಾರಣಗಳನ್ನು ತಿಳಿಸ್ರಿ ಎತ್ಕೊಳ್ಳ. ಅಲ್ಲಿ ಏನಾಗಿರ್ಬೋದು ಅಂದ್ರೆ ಕಾರಣಗಳು ಯಾವ್ಯಾವ? ಸತತ ಪ್ರವಾಹ ಆಗಿರ್ಬೋದು ರೀ, ಮಣ್ಣಿನ ಸವೆತ ಆಗಿತ್ತ, ಸಾಂಕ್ರಾಮಿಕ ರೋಗಗಳು, ಮಳೆಯ ಕೊರತೆ ಮತ್ತು ಅನಾಗರಿಕತೆಯ ದಾಳಿ ಆಗಿರ್ತದ. ತದನಂತರ 21 ಮಹಾಪರಿತ್ಯಾಗ ಎಂದರೇನು? ಮಹಾಪರಿತ್ಯಾಗ ಅಂದರೆ ಬುದ್ಧನ ದುಃಖಕ್ಕೆ ಮೂಲ ಕಾರಣ ಕಂಡು ಹಿಡಿಯಲು ಹೆಂಡತಿಯು ಮತ್ತು ತಂದೆಯ ತಾಯಿಯ ರಾಜ್ಯವನ್ನ ತ್ಯಾಗ ಮಾಡಿದನು. ಅಲ್ಲಿ ಏನು ಮಾಡೋದಂದ್ರೆ ಪರಿತ್ಯಾಗವನ್ನ ಮಾಡ್ತಾನ್ರಿ ಎಂಬುದನ್ನ ಮಹಾಪರಿತ್ಯಾಗ ಎಂಬುದನ್ನ, ಅಂದ್ರೆ ಕುಟುಂಬದಿಂದ ದೂರ ಹೋಗೋದನ್ನ ಪರಿತ್ಯಾಗವನ್ನ ಮಾಡ್ತಾನ. ತದನಂತರ 22 ಗುಪ್ತರ ಇತಿಹಾಸದ ಬಗ್ಗೆ ತಿಳಿಯಲು ಸಹಾಯಕಾರಿಯಾಗಿರುವ ಯಾವುದಾದರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿರಿ ಅಂತ ಕೇಳಿದಾರೆ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನ ಮತ್ತು ಕಾಳಿದಾಸನ ಕೃತಿಗಳನ್ನು, ವಿಶಾಖದತ್ತ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಶೇಖರನ ಕಾವ್ಯ ಮೀಮಾಂಸೆಯ ಪಾಯನ್ನ ಏನಿರ್ತಾರ ಇಸ್ತಿನ್ ಬರವಣಿಗೆಗಳನ್ನು ಇಲ್ಲಿ ಕಾಣಬಹುದು. ಗುಪ್ತರ ಇತಿಹಾಸದ ಬಗ್ಗೆ ಸಹಾಯಕವಾಗಿರುವ ಅಂಶಗಳನ್ನು ಇವಾಗಿರ್ತಾವ. ತದನಂತರ 23 ಎರಡನೆಯ ತೈರೇನ್ ಯುದ್ಧ ಯಾರ್ಯಾರ ನಡುವೆ ನಡೀತು? ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ಇದು ನಡೀತದ. ತದನಂತರ 24 ಶಿವಾಜಿಯ ಮೇಲೆ ಪ್ರಭಾವ ಬೀರಿದ
ಇಬ್ಬರು ವ್ಯಕ್ತಿಗಳನ್ನ ಹೆಸರು ಬರೆಯಿರಿ. ಯಾರ್ರೈ? ತಾಯಿ ಜೀಜಾಬಾಯಿ ಮತ್ತು ದಾದಾಜಿ ಕೊಂಡ ಅವರ ತಂದೆ ತಾಯಿಯ ಪ್ರಭಾವವನ್ನು ಆ ವ್ಯಕ್ತಿ ಮೇಲೆ ಇದ್ದರು. 25 ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಶಂಕರಾಚಾರ್ಯರು ಕೇರಳದ ಕಾಲಡಿ ಮತ್ತು ಅವರು ಶಾಸನಪೂರ್ವ 788ರಲ್ಲಿ. ಇದು ಪ್ರಿಪರೇಟರಿ ಆನ್ಸರ್ ಬಿದ್ದಿತ್ತು, ರಿಪೀಟೆಡ್ ಆಗಿರ್ತದೆ, ನೀವು ನೋಡ್ಕೊರಿ. ತದನಂತರ 26ನೇ ಪ್ರಶ್ನೆ ರೀ. 26ನೇ ಪ್ರಶ್ನೆ 2 ಸೂಫಿ ಪಂಥಗಳನ್ನ ಹೆಸರಿಸಿದ್ದಾರೆ. ಈ ಕ್ವಶನ್ ಫಿಕ್ಸ್ ಬರ್ತದ. ಚಿಸ್ತಿ, ಸುಹರ್ವರ್ದಿ ಮತ್ತು ಖಾದ್ರಿ, ಸತ್ತಾರ್, ಮಹದಾವಿ ಮತ್ತು ನಕ್ಷಬಂದಿ ಇವುಗಳನ್ನು ಬಿದ್ದಾವ. 27 ದಯಾನಂದ ಸರಸ್ವತಿ ಅವರ ತಾಯಿಯವರ ಹೆಸರೇನಾಗಿರ್ತಾರೆ? ಕೃಷ್ಣಾಜಿ, ತಿವಾರಿ ಮತ್ತು ಯಶೋಧಾಬಾಯಿ ಆಗಿರ್ತದ. ತದನಂತರ 28 ಸರ್ ಎಂ ವಿಶ್ವೇಶ್ವರಯ್ಯ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ. ಎಂ ವಿಸನ್ ಆಫ್ ಫಾಸ್ಫರಸ್ ಮೈಸೂರು, ತದನಂತರ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಮತ್ತು ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಇದನ್ನು ದಯಾನಂದ ಸರಸ್ವತಿ ಅವರ 2 ಕೃತಿಗಳಾಗಿರ್ತಾವ. ಇಲ್ಲಿ 3 ನೀವು ನೋಡ್ಕೋಬಹುದ್ರಿ. ತದನಂತರ 29 ರಾಜ್ಯ ಪುನರ್ವಿಂಗಡನಾ ಸಮಿತಿ ಯಾವುದಾದ್ರೂ 2 ಸದಸ್ಯರ ಹೆಸರುಗಳನ್ನು ತಿಳಿಸಿರಿ. ಫಜಲ್ ಅಲಿ ಆಗಿರ್ಬೋದು, HN ಕುಂಚ್ರು ಇವರಾಗಿರ್ಬೋದು, KM ಪಣಿಕರ್ ಆಗಿರ್ಬೋದು. ತದನಂತರ ಭಾಗ ಸಿ ನೋಡೋಣ ಸ್ನೇಹಿತರೆ. ಭಾಗ ಸಿ ಒಳಗ ಇಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳ 15 ಮತ್ತು 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದರೊಳಗೆ ರಿಪೀಟೆಡ್ ಕ್ವಶನ್ ಯಾವುದಾಗಿರ್ತದೆ ಅಂದ್ರೆ, ಇದು ಗಾಂಧಾರ ಕಲಾಶಾಲೆಯ ಮುಖ್ಯ ಗಾಂಧಾರ ಶೈಲಿಯ ಲಕ್ಷಣಗಳಾಗಿರ್ಬೋದು, ಗಾಂಧಾರ ಶೈಲಿಯ ವಿಶೇಷ ಧಾರ್ಮಿಕ ಮತ್ತು ಅವುಗಳ ಅಭಿವೃದ್ಧಿಯ ಸ್ಥಿತಿಗಳನ್ನು ಕೇಳ್ತಾರ. ಫಿಕ್ಸ್ ಆಗಿ ಕೇಳ್ತಾನ. ಅದೇನೋ ಗೊತ್ತಿಲ್ರಿ, ಕಂಟಿನ್ಯೂ ಗಾಂಧಾರ ಶೈಲಿ ಮೇಲೆ ಕೇಳ್ತಾನ. ಒಂದೊಂದು ಕ್ವಶನ್ ಫಿಕ್ಸ್. ಇಲ್ಲಿ ಆನ್ಸರ್ಗಳದಾವ, ಕ್ವಶನ್ಗಳದಾವ, ನೀವು ಸರಿಯಾಗಿ ನೋಡ್ಕೊರಿ. ತಾಳಿಕೋಟಿ ಯುದ್ಧದ ಕಾರಣ ಮತ್ತು ಫಲಿತಾಂಶಗಳನ್ನು ನೋಡ್ಕೋದಾದ್ರೆ ಇಲ್ಲಿ ಏನು ಬರಿಬೇಕಾದ್ರೆ ನಿಮ್ಮ ತಾಳಿಕೋಟಿ ಕಾರಣಗಳೇ ಯಾವ್ಯಾವುದಾವ ಇಲ್ಲಿ ನೋಡಿರ್ಬೋದು. ದೋ ಪ್ರದೇಶಗಳ ಮೇಲೆ ಪ್ರಭಾವ ಬೆರತನ, ತದನಂತರ ಧಾರ್ಮಿಕ ಭಿನ್ನತೆ, ತದನಂತರ 3 ಅಳಿಯ ರಾಮರಾಯನ ನೀತಿ, 4 ತತ್ಕ್ಷಣದ ಕಾರಣ ಆಗಿರ್ತದೆ. ಪರಿಣಾಮಗಳೇ ಯಾವ್ಯಾವ ಎಂಬುದನ್ನು ಇಲ್ಲಿದಾವ ನೋಡ್ಕೊರಿ. ತದನಂತರ ಬ್ರಿಟಿಷರೊಂದಿಗೆ ಟಿಪ್ಪು ಸುಲ್ತಾನ್ ಅವರ ಹೋರಾಟವನ್ನು ಚರ್ಚೆ ಮಾಡ್ರಿ ಅಂತ ಹೇಳ್ಯಾರ. 2ನೇ ಆಂಗ್ಲೋ ಮೈಸೂರು ಯುದ್ಧ 1780 ಮತ್ತು 1784ರಲ್ಲಿ ನಡೀತದ. ತದನಂತರ 3ನೇ ಆಂಗ್ಲೋ ಮೈಸೂರು ಯುದ್ಧ 1790 ಮತ್ತು 92ರಲ್ಲಿ ನಡೀತದ. ಅಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಆಗ್ತವ, ಅವನನ್ನು ಸವಿಸ್ತಾರವಾಗಿ ಬರೀರಿ. ತದನಂತರ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತದ. ಯುದ್ಧಗತಿಯ ಪರಿಣಾಮಗಳನ್ನು ಅಲ್ಲಿ ತಿಳಿಸ್ರಿ. ತದನಂತರ ಮುಂದಿನ ಪ್ರಶ್ನೆ 33 ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷರ ಆಳ್ವಿಕೆಯ ಪ್ರಭಾವ ಬಗ್ಗೆ ತಿಳಿಸ್ರಿ ಅಂತ ಹೇಳಿದ್ರೆ ಇಲ್ಲಿ ಮೆಕಾಲೆ ವರದಿ ಇದೆ. ಇಲ್ಲಿ ಮೆಕಾಲೆ ವರದಿ ಆಗಿರ್ಬೋದು, ಚಾರ್ಟರ್ ಕಾಯ್ದೆ ಆಗಿರ್ಬೋದು, ಇವೆಲ್ಲನೂ ಕಾಣ್ಬೋದು. ಈ ವರದಿಯ ಪ್ರಕಾರ ಚಾರ್ಲ್ಸ್ ವುಡ್ ವರದಿಯನ್ನು ನೋಡ್ಬೋದು. ಈ ವರದಿಯನ್ನು ನೀವು ಸವಿಸ್ತಾರವಾಗಿ ಏನು ಮಾಡ್ರಿ ಅಂದ್ರೆ ವಿವರಣೆ ಮಾಡ್ರಿ. ಅಲ್ಲಿ ಪಾಯಿಂಟ್ಸ್ಗಳದಾವ, ಅವನು ಬರ್ಕೊರಿ. ವಿವರಣೆ ಮಾಡಿದ್ದು ಐತಿ, ನೀವು ಅವುಗಳನ್ನು ಏನು ಮಾಡ್ಬೇಕಂದ್ರೆ ಎಕ್ಸಾಮ್ದಾಗ ವ್ಯಕ್ತಪಡಿಸ್ರಿ, ಬರ್ಕೋರಿ. ನೀವು ಸರಿಯಾಗ ಇಲ್ಲಿ ಕ್ಲಾಸ್ ಕೇಳಿದ್ದೆ ಆಗಲ್ಲ, ನೀವು ಓದುವ ಅವಶ್ಯಕತೆ ಇಲ್ಲ, ಬರೆಯೋ ಅವಶ್ಯಕತೆಯೂ ಇಲ್ಲ. ನಾನು ಓದ್ತೇನೆ ರೀ ಅಂದ್ರೆ ಈ PDF ಲಿಂಕನ್ನು ನಾ ಡಿಸ್ಕ್ರಿಪ್ಷನ್ ಕೊಟ್ಟಾನಿ, ಅಲ್ಲಿ ಹೋಗಿ ಡೌನ್ ಮಾಡ್ಕೋರಿ. ಯಾಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರೋದು, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ತದನಂತರ ಭಾಗ ಡಿ ಬಳಗ ನೋಡ್ರಿ. ಭಾಗ ಡಿ ಬಳಗ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳ ತಲಾ 30ರಿಂದ 40 ವಾಕ್ಯಗಳನ್ನ ಉತ್ತರಿಸಿ. ಅಂದರೆ ಇಲ್ಲಿ 2 ಮಾರ್ಕ್ಸಿನ 10 ಮಾರ್ಕ್ಸಿನ ಕ್ವಶನ್ಗಳು ಅಂದರೆ 20 ಮಾರ್ಕ್ಸ್ ರೀ. ಇಲ್ಲಿ 10 ಮಾರ್ಕ್ಸ್ಗಳು ವೆರಿ ಇಂಪಾರ್ಟೆಂಟ. ನೀವು ಕಾಳಜಿ ಭಾಳ ತೊಗೋಬೇಕ್ರಿ. 10 ಮಾರ್ಕ್ಸಿನ ಕ್ವಶನ್ಗೆ ಎಲ್ಲನೂ ಬರ್ದಾನೆ ಅಂದ್ರೆ 10ಕ್ಕೆ ಯಾರು ಕೊಡಂಗಿಲ್ಲ, 9 ಕೊಡ್ತಾರ. ನೀವು ಕರೆಕ್ಟಾಗಿ ನೋಡ್ಕೊರಿ. ರಾಜಕೀಯ ಸ್ಥಿತಿ ಬರಿಬೇಕ್ರಿ ಇದರೊಳಗೆ. ಮತ್ತು ಉತ್ತರ ವೇದ ಕಾಲಗಳನ್ನು ಬರಿಬೇಕಾ, ಅವರ ಸೈನಿಕ ಸಾಧನೆಗಳ ಯಾವ ರೀತಿಯಾಗಿ ಅವನು ಬರಿಬೇಕಾ. ಫಸ್ಟ್ ಒಂದು ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿ ಬರಿಬೇಕ್ರಿ. ತದನಂತರ ಉತ್ತರ ವೇದ ಕಾಲದ ಸಾಮಾಜಿಕ ಸ್ಥಿತಿ ಬರಿಬೇಕು. 3rd ಒನ್ ರೀ ಆಹಾರ ಪದ್ಧತಿ ಬರಿಬೇಕು. 4th ಉಡುಪು ಮತ್ತು ಆಭರಣಗಳನ್ನು ಬರಿಬೇಕು. 5th ಮನರಂಜನೆಗಳನ್ನು ಬರಿಬೇಕು. ತದನಂತರ ಆರ್ಥಿಕ ಗತಿಗಳ ಬಗ್ಗೆ ಬರೀಬೇಕು. ಧಾರ್ಮಿಕ ಸ್ಥಿತಿಗಳ ಬಗ್ಗೆ ಕುರಿತಂತ ನೀವು ವಿಸ್ತರಣೆ ಮಾಡಬೇಕು. ಅದರೊಳಗೆ ಋಗ್ವೇದ ಕಾಲ, ಉತ್ತರ ವೇದ ಕಾಲ ಮತ್ತು ದಕ್ಷಿಣ ವೇದ ಕಾಲಗಳನ್ನು ನೀವು ಸರಿಯಾಗಿ ವಿವರಣೆ ಮಾಡ್ತಾ ಇರಬೇಕು. ಇಲ್ಲಿ 35ನೇ ಪ್ರಶ್ನೆ, ಇಲ್ಲಿ 2ನೇ ಪುಲಿಕೇಶಿನ ಸಾಧನೆಯನ್ನು ವಿವರಿಸಿ.
ಪುಲಿಕೇಶಿನ ಸಾಧನೆ ವಿವರಿಸಿ ಅವರು ಏನೇನು ಮಾಡ್ಯಾರ ಪೀಠಿಕೆ ಒಳಗೆ ಅವರ ವಿಸ್ತಾರ ಮಾಡಬೇಕು, ಅವರ ಆಧಾರ ಗ್ರಂಥಗಳ ಮಾಡಬೇಕು. ಇಲ್ಲಿ ಫಸ್ಟ್ ಮಂಗಳೇಶನೊಡನೆ ಆಂತರಿಕ ಯುದ್ಧನ ಮಾಡ್ತಾನ. ತದನಂತರ ರಾಷ್ಟ್ರಕೂಟರ ನಡುವೆ ಯುದ್ಧ ಮಾಡ್ತಾನ. ಥರ್ಡ್ ಒನ್ ಉತ್ತರ ಭಾರತದ ಮೇಲೆ ದಿಗ್ವಿಜಯನ ಸಾಧಿಸ್ತಾನ. ಫೋರ್ತ್ ಒನ್ ನರ್ಮದಾ ನದಿಯ ಯುದ್ಧ ಮಾಡ್ತಾನ. ಇಲ್ಲಿ ಎಲ್ಲನ ಮಾಹಿತಿ ಐತಿ, ನೀವು ಓದ್ಕೋರಿ ಸರಿಯಂಗ ಓದಕ್ಕೊಂದ ಎಕ್ಸಾಮ್ ಬರ್ರಿ. ಆಲ್ ದ ಬೆಸ್ಟ್. ಅಕ್ಬರ್ ಮತ್ತು ಜೀವನ ಸಾಧನೆಗಳನ್ನು ಇಲ್ಲಿ 36ನೇ ಪ್ರಶ್ನೆ ನೋಡಬೇಕು. ಅವುದರ ಬಗ್ಗೆ ಆನ್ಸರ್ಗಳನ್ನು ಇಲ್ಲಿ ನೋಡಲಾಗಿದೆ. ಲಾಸ್ಟಿಗೆ ಏನು ಬರ್ತದೆ ಅಂದ್ರೆ ಮ್ಯಾಪ್ಗಳ ಬರ್ತಾವ. ಆ ಮ್ಯಾಪ್ಗಳನ್ನು ಇಲ್ಲಿ ನೋಡೋಣ್ರಿ. ಇಲ್ಲಿ ಪ್ರತಿಯೊಂದನ ಕ್ವಶನ್ಗಳ ಇಂಪಾರ್ಟೆಂಟ್, ನಿಮ್ಗೆ 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಅದಾವ, ಅವನ್ನ ನೋಡ್ಕೊರಿ. ತದನಂತರ ಕಾಲಾನುಕ್ರಮದಲ್ಲಿ ನೋಡಿ ಇಲ್ಲಿ 4 ಅಂಕ ಕಾಲಾನುಕ್ರಮದಲ್ಲಿ ಸರಿಯಾದ ಉತ್ತರ ಇಲ್ಲಿ ಇಸ್ವಿ ಸಮೇತನ ಗುರುತಿಸಲಾಗಿದೆ. ಕಣೋಜ ಧಾರ್ಮಿಕ ಸಭೆ 643 ಆಗಿರ್ತದೆ. ಹಲ್ದಿ ಫಾಟ್ ಕದನ 1576, ಶ್ರೀರಂಗಪಟ್ಟಣ ಒಪ್ಪಂದ 1792, ಭಾರತೀಯ ರಾಷ್ಟ್ರ ಕಾಂಗ್ರೆಸ್ ಸ್ಥಾಪನೆ 1885 ಆಗಿರ್ತದೆ. ಇದನ್ನು ನೋಡ್ಕೊರಿ. ಕಾಲಾನುಕ್ರಮದಲ್ಲಿ ಭಾಳ ತಪ್ತೀರಿ ನೀವು ನೋಡ್ರಿ. ಇಲ್ಲಿ ಸೂಚಿಸಲಾದ ಭೂಪಟವನ್ನು ಸೂಚನೆ ಮಾಡಿರ್ತಾರೆ. ಭೂಪಟ ತೆಗಿಬೇಕು, ಅಲ್ಲಿ ಕೊಡ್ತಾರೆ. ಅದರೊಳಗೆ ಈ ಪ್ಲೇಸ್ಗಳನ್ನು ಗುರುತಿಸಬೇಕು. ಪಾಟಲಿಪುತ್ರ, ಹಳೆಬೀಡು, ದೇವಗಿರಿ ಮತ್ತು ಪಾಂಡಿಚೇರಿ ಮತ್ತು ಮಿರತ್ ಇವುಗಳನ್ನು ಗುರುತಿಸಿ ಏನು ಮಾಡ್ಬೇಕಂದ್ರೆ ಉತ್ತರ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಕ್ವಶನ್ಗಳ ದೃಷ್ಟಿ ವಿಕಲಚೇತನತೆಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಕ್ವಶನ್ ರೀ. ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಅವರ ಆಡಳಿತ ಪ್ರಯೋಗಗಳನ್ನು ವಿಮರ್ಶನಾತ್ಮಕ ಪರೀಕ್ಷಿಸಿ. ಅದು ನೋಡ್ರಿ. ಇಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸು ವಿವರಣೆ ಮಾಡಿದ್ದಾವ ಪ್ರತಿಯೊಂದನ್ನ. ಪಾಟಲಿಪುತ್ರ ಆಗಿರ್ಬೋದು, ಹಳೆಬೀಡು ಆಗಿರ್ಬೋದು, ದೇವಗಿರಿ ಆಗಿರ್ಬೋದು, ಪಾಂಡಿಚೇರಿ ಆಗಿರ್ಬೋದು, ಮೀರತ್ ಆಗಿರ್ಬೋದು ಎಲ್ಲನೂ ಕೊಡಲಾಗಿದೆ. ಇಲ್ಲಿ ಭಾರತ್ ಮ್ಯಾಪನ್ನು ಕೊಡಲಾಗಿದೆ. ಆ ಮ್ಯಾಪ್ ಒಳಗೆ ಸರಿಯಾದ ಉತ್ತರನ ಪ್ಲೇಸ್ ವೈಸ್ ಗುರುತ ಮಾಡೈತಿ, ರೈಟಿಂಗ್ ಹಾಕೈತಿ ನೋಡ್ರಿ. ಅಲ್ಲಿಯನ್ನ ನೀಡಲೈತಿ, ಅವತ್ತರ ಪ್ಲೇಸು ನೀಡೈತಿ, ಸರಿಯಾಗಿ ನೋಡ್ಕೊರಿ. ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 3 ಇತಿಹಾಸಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡಿಗೆ ಹಾಗೆ ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ.